ಅದನ್ನು ಬೇರಿಸಿ ಮುನ್ನುಗ್ಗೋಣವೆಂದರೆ ಮಾತ್ರವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಹೇಳಿಕೆ. ಓ ಭೀಮಸೇನ, ನೀನು ಸೊನ್ನೆಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತುಗಳನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮಿಷ್ಟಗಳ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜ ನಿಮ್ಮ ಮಮಕಾರದ ಬಿಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಹೇಳಿಕೆ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದ್ದೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತವ ತಾನೆ? ನನ್ನ ಪತಿಗಳ ಅಭಿಪ್ರಾಯವಲ್ಲ, ನ್ಯಾಯಸಮ್ಮತವಂತೆ. ಧರ್ಮ ಸಮ್ಮತವಂತರು ಹೇಗಿಲ್ಲ ನನ್ನ ಧರ್ಮವೆಂದು ಅಮರಿಸುತ್ತಾರೆ. ಕೈ ಹಿಡಿದ ಪತಿಯನ್ನು ಜೂತದಲ್ಲಿ ಪಡುವ ವಿಧಿಸುತ್ತ ಧರ್ಮಪ್ರಭು. ಇವರು ನನ್ನ ಪತಿಗಳೇ. ಬಂಡಿ ಬಂಡಿ ಅನ್ನೋನು ತಿಂದು ಆ ಬಣ್ಣವನ್ನು ಕೊಂದ ಸಾಕು ಸಮರಾಗಿ ನಿಮಗೇಕೆ ಬೇಕು ಈ ಗದಾದಲ್ಲಿ ಅದನ್ನು ಕೈಯಲ್ಲಿ ಸೌಟು ಪಾರ್ಥ, ಪಲ್ವಣ, ಕಿರೀಟಿ, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಾಂಕಿತವನ್ನು ಪಡೆದು ಆ ಪರಮೇಶ್ವರನ ಹೋರಾಡಿ ಪಾಶ ಪದಾರ್ಥ ಪಡೆದ ಮಹಾವೀರ ನಿಮಗೇಕೆ ಬೇಕು ಆ ಗಾಂಡಿ ಅದನ್ನು ಬೆಸೆದು ಕೈಯಲ್ಲಿ ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಇವರೆಲ್ಲರೂ ನನ್ನ ವೃತ್ತಿ ಸ್ವರೂಪದವರು. ನನಗಾದ ಅಪಮಾನಕ್ಕೆ ನಾನೇ ರಣದಲ್ಲಿ ನಿಂತು ಹೋರಾಡಿ ನನ್ನ ಬೆಚ್ಚಿನ ಮುಡಿಯನ್ನು ನಾನೇ. ಅಣ್ಣ, ಒಂದು ವೇಳೆ
ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನಲ್ಲ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜ ರೈತರ